ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಸಡನ್ಲಿ ನಿಮ್ಮ ಫೀಡಲ್ಲಿ ಈ ವಿಡಿಯೋ ಬಂದಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ, ಈ ಒಂದು ಮೆಸೇಜ್ ನಿಮಗೋಸ್ಕರ. ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ನಾಳೆ 11/11 11/11ಕ್ಕೆ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ಈ ಒಂದು ವಿಡಿಯೋನ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಈ ಒಂದು ವಿಡಿಯೋನ ನೀವು ಯಾಕೆ ನೋಡ್ತಾ ಇದ್ದೀರಾ ಅಂದರೆ, ನೀವು 11/11 ಟೈಮ್ ಯಾವಾಗ ಬರುತ್ತೆ ಆವಾಗ ನೀವು ನಿಮ್ಮ ಕಣ್ಣು ಗಡಿಯಾರದ ಕಡೆ ಹೋಗುತ್ತೆ. ಸಡನ್ನಾಗಿ 11/11 ನೋಡ್ತಾ ಇರ್ತೀರಾ. ಹಾಗಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಬಂದಿದೆ. ಯಾಕಂದರೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ, ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ, ಮತ್ತು ನಿಮ್ಮ ಲೈಫ್ನಲ್ಲಿ ಆಗ್ತಾ ಇರುವಂಥ ಕಾನ್ಫ್ಲಿಕ್ಟ್ಸ್, ಜಗಳ, ಫೈಟ್ಸು ಎಲ್ಲದರಿಂದ ಮುಕ್ತಿ ಪಡೆಯೋದಕ್ಕೆ, ಮತ್ತು ನಿಮ್ಮ ಲೈಫಲ್ಲಿ ಇರುವಂತಹ ಟೆನ್ಷನ್, ವರೀಸ್ ಎಲ್ಲದರಿಂದ ಹೊರಗಡೆ ಬಂದು ನೀವೊಂದು ಗುಡ್ ನ್ಯೂಸ್, ಒಂದು ಒಂದು ತುಂಬಾ ಅಮೇಝಿಂಗ್ ನ್ಯೂಸ್, ಒಂದು ರಿಲೀಫ್, ಲೈಫ್ನಲ್ಲಿ ಒಂದು ಖುಷಿ, ಸಂತೋಷ ಸಿಗುವಂತಹ ನ್ಯೂಸ್ ನಿಮಗೆ ನಾಳೆ 11/11ಕ್ಕೆ ಸಿಗುತ್ತೆ. ಈ ವಿಡಿಯೋ, ಈ ಎನರ್ಜಿನ ಕ್ಲೇಮ್ ಮಾಡಿ, ಇಮಿಡಿಯೇಟ್ಲಿ ಕ್ಲೇಮ್ ಮಾಡಿ. ಕಾಮೆಂಟಲ್ಲಿ ಐ ಕ್ಲೇಮ್ ದಿಸ್ ಎನರ್ಜಿ 11/11, ಐ ಕ್ಲೇಮ್ ದಿಸ್ ಎನರ್ಜಿ, ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಾಮೆಂಟ್ ಮಾಡಿ, ಕ್ಲೇಮ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನೀವು ಯಾವಾಗ ಈ ವಿಡಿಯೋನ ಶೇರ್ ಮಾಡ್ತೀರಾ, ನಿಮಗೆ ಸಿಗಬೇಕಾಗಿರುವಂತಹ ಆ ಒಂದು ಗುಡ್ ನ್ಯೂಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಲೈಫ್ನಲ್ಲಿ ವರೀಸ್ ಎಲ್ಲ ಹೊರಟೋಗುತ್ತೆ. ಬಿಕಾಸ್ ಯು ಆರ್ ಸ್ಪ್ರೆಡಿಂಗ್ ದಟ್ ಪಾಸಿಟಿವ್ ಎನರ್ಜಿ, ಯು ಆರ್ ಶೇರಿಂಗ್, ಗಿಫ್ಟಿಂಗ್, ಬೇರೆಯವ್ರಿಗೆ ಗಿಫ್ಟ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ಹಾಗೇನೆ ಎನರ್ಜಿ ಎಕ್ಸ್ಚೇಂಜ್, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಯು ಆರ್ ಗಿವಿಂಗ್ ದಟ್ ಎನರ್ಜಿ ಎಕ್ಸ್ಚೇಂಜ್ ಆ್ಯಂಡ್ ಯು ಆರ್ ರಿಸೀವ್ ಮಾಡ್ತಿದ್ದೀರಾ. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, 11/11 ಎನರ್ಜಿನ ಕ್ಲೇಮ್ ಮಾಡಿ. ತುಂಬ ದಿನಗಳಿಂದ ನೀವು 11/11 ಟೈಮ್, ಎಕ್ಸಾಕ್ಟ್ ಟೈಮ್ 11/11ಗೆ ನೀವು ಗಡಿಯಾರ ನೋಡ್ತಾ ಇದ್ದೀರಾ, ಅಥವಾ ಸಡನ್ನಾಗಿ ಟೈಮ್ ನೋಡ್ತಾ ಇದ್ದೀರಾ. ಯಾಕಂದರೆ ಏಂಜಲ್ಸು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ನಿಮಗೆ ಸಡನ್ಲಿ ನೀವು ಹೇಗೆ ಆ ಟೈಮ್ನ ನೋಡ್ತೀರಾ ಅಲ್ವಾ? ಅದು ಯಾಕೆ ಅಂದರೆ, ನೀವು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಟೂ ಆಫ್ ವಾಂಡ್ಸ್, ನೀವೇ ನೋಡ್ಬೋದು. 11 ಸಡನ್ಲಿ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ಬ್ಯುಸಿಯಾಗಿರ್ತೀರಾ. ಆದರೆ ನಿಮ್ಮ ಕಣ್ಗಳು ಕ್ಲಾಕ್ ಹತ್ರ ಹೋಗುತ್ತೆ, ಗಡಿಯಾರದ ಕಡೆ ಹೋಗುತ್ತೆ. ನೋಡಿದ್ರೆ 11/11 ಆಗಿರುತ್ತೆ. ನಿಮ್ಮ ಫೋನ್ ನೋಡ್ತೀರಾ, 11/11 ಆಗಿರುತ್ತೆ. ಇದು ಬೆಳಗ್ಗೆ ಡೇ ಟೈಮ್ನಲ್ಲಿ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು. ಯಾಕೆ ಈ ಥರ ನೋಡ್ತಾ ಇದ್ದೀರಾ ಅಂದರೆ, ದೆರ್ ಈಸ್ ಎ ರೀಸನ್. ಬಿಕಾಸ್ ಏಂಜಲ್ಸ್ ನಿಮ್ಮನ್ನು ರೀಚ್ ಮಾಡ್ತಾ ಇದ್ದಾರೆ. ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಅಂತ ಅವರು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏಂಜಲ್ಸು ಡೈರೆಕ್ಟ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ಏಂಜಲ್ಸ್ ನಂಬರ್ಸ್ಗಳ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಮ ಲೈಫಲ್ಲಿ ಕೆಲವೊಂದು ಚೇಂಜಸ್ ಆಗಿರುತ್ತೆ, ಕೆಲವೊಂದು ಸಡನ್ ಚೇಂಜಸ್ ಆಗಿರುತ್ತೆ. ಅದೆಲ್ಲದರ ಕಾರಣ ನೀವು ಲೈಫ್ನಲ್ಲಿ ಒಂದು ರೀತಿ ತುಂಬ ನೋಡಿ, ಈ ಒಂದು ಕಾರ್ಡ್ ಬಂದಿದೆ, 10 ಆಫ್ ಸ್ವಾರ್ಡ್ಸ್ ಕಾರ್ಡು. ತುಂಬ ಬೇಸತ್ತು ಹೋಗಿದ್ದೀರಾ, ತುಂಬ ನೋವಾಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ನೀವು ಅಂದ್ಕೊಂಡಿರೋ ಕೆಲಸಗಳ ಆಗಿಲ್ಲ, ಅಥವಾ ನೀವು ನಂಬಿರೋರು ನಿಮ್ಮ ಬೆನ್ನಿಗೆ ಚೂರಿ ಚುಚ್ಚಿರ್ಬೋದು. ಮತ್ತು ಏನೇ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ನೋಡ್ತಾ ಇಲ್ಲ, ಸ್ಟ್ರಗಲ್ ಮಾಡ್ತಾಯಿದ್ದೀರಾ. ಒಂದು ಡಾರ್ಕ್ ನೈಟ್ ಆಫ್ ಸೋಲ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೆಲವರು ಮಾಡಿದ್ದಾರೆ. ಈ ಒಂದು ವಿಡಿಯೋನ ವಾಚ್ ಮಾಡ್ತಾ ಇರೋರು ಸ್ಪೆಸಿಫಿಕಲ್ಲಿ ಯಾರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾರು ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ, ಏಂಜಲ್ಸು ಅವ್ರಿಗೆ ಟ್ರೈ ಮಾಡ್ತಾ ಇದ್ದಾರೆ ಹೆಲ್ಪ್ ಮಾಡೋದಕ್ಕೆ, ಅಂಥವರೇ ಈ ಒಂದು ವಿಡಿಯೋನ ನೋಡೋದು. ಬಿಕಾಸ್ ಕೋಟ್ಯಾಂತರ ಜನರಿದ್ದಾರೆ, ಅವ್ರು ಯಾರಿಗೂ ಎಲ್ಲರೂ ನೋಡಬೇಕು ಅಂತ ಇಲ್ಲ ಅಲ್ಲ, ಎಲ್ರಿಗೂ ಕಾಣಿಸಲ್ಲ ಈ ವಿಡಿಯೋ. ಯಾರಿಗೆ ಕಾಣಿಸುತ್ತೆ ಅಂದರೆ, ಸ್ಪೆಸಿಫಿಕ್ ಪೀಪಲ್ಗೆ, ಸ್ಪೆಸಿಫಿಕ್ ಜನರಿಗೆ ಮಾತ್ರ ಕಾಣಿಸೋದು. ಯಾರು ಈ ಒಂದು ಎನರ್ಜಿನ ಕ್ಲೇಮ್ ಮಾಡಬೇಕು ಅವ್ರಿಗೆ ಮಾತ್ರ. ಬಿಕಾಸ್ ಈ ಒಂದು ಸಂದೇಶ ಏಂಜಲ್ಸ್ ಕಡೆಯಿಂದ ಬರ್ತಾ ಇದೆ. ನೀವು ಇದನ್ನು ಮಿಸ್ ಮಾಡಬೇಡಿ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅದಾದಮೇಲೆ 11/11 ಐ ಕ್ಲೇಮ್ ಆ್ಯಂಡ್ ಆಕ್ಸೆಪ್ಟ್ ದಿಸ್ ಎನರ್ಜಿ ಅಂತ ಕ್ಲೇಮ್ ಮಾಡಿ ನೋಡಿ. ನಾಳೆ ನಿಮಗೆ 11/11ಕ್ಕೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಅದು ಬೆಳಗ್ಗೆ ಆಗಿರ್ಬೋದು ಅಥವಾ ನೈಟ್ ಆಗಿರ್ಬೋದು. 11/11ಕ್ಕೆ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ, ಒಂದು ರಿಲೀಫ್ ಸಿಗುತ್ತೆ, ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಯಾಕಂದರೆ
ಅದು ಒಂದು ಚೇಂಜಸ್ನ ತೊಗೊಂಡು ಬರುತ್ತೆ. ಆ ಒಂದು ಗುಡ್ ನ್ಯೂಸು ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಸ್ಟ್ರಗಲ್ ನೋವಿಂದ ನೀವು ಹೊರಗಡೆ ಬರ್ತೀರಾ. 6 ಆಫ್ ಕಪ್ಸ್ ಎನರ್ಜಿಗೆ ಬರ್ತೀರಾ, ಪಾಸಿಟಿವ್ ಎನರ್ಜಿಗೆ ಬರ್ತೀರಾ. ನಿಮ್ಮ ಲೈಫ್ನಲ್ಲಿ ಖುಷಿ, ಸಂತೋಷ, ನೆಮ್ಮದಿ ಎಲ್ಲ ಸಿಗುತ್ತೆ. ನೀವು ಏನು ಮುಟ್ಟಿದ್ರೂ ಅದು ಚಿನ್ನ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನಿಮಗೆ ಹಣಕಾಸಿನ ಪ್ರಾಬ್ಲಮ್ಸ್ ಇರೋದಿಲ್ಲ. ಒಳ್ಳೆ ಹೆಲ್ತ್, ಆರೋಗ್ಯ ಇರುತ್ತೆ, ಒಳ್ಳೆ ಫ್ಯಾಮಿಲಿ ಇರುತ್ತೆ, ಪ್ರೀತಿ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಬಿಕಾಸ್ ನೀವು ಏಂಜಲ್ ಜೊತೆ ಕನೆಕ್ಟ್ ಆಗ್ತೀರಾ. ನೋಡ್ಬೋದು ಇಲ್ಲಿ ನೋಡಿ, ಪಕ್ಷಿಗಳು, ಮತ್ತು ಆಗಲೇ ನೋಡಿದ್ರಿ ಲೈಕ್ ಕ್ಯಾಟ್ ಇದೆ, ಮೌಸ್ ಇದೆ, ಬನ್ನೀಸ್ ಇದೆ, ಬಟರ್ಫ್ಲೈಸ್ ಇದೆ. ಸೊ ಈ ಒಂದು ಪಾಸಿಟಿವ್ ಹೈ ವೈಬ್ ಎನರ್ಜಿಗೆ ಹೋಗ್ತೀರಾ. ಈ ಒಂದು ಎನರ್ಜಿಗೆ ತಗೊಂಡು ಹೋಗಬೇಕು ಅಂತಲೇ ಏಂಜಲ್ಸು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ನೀವು ಒಂಟಿಯಾಗಿ ನಡೀತಾ ಇದ್ದೀರಾ ಇವಾಗ, ಆದರೆ ನಿಮಗೆ ನೀವು ಹುಡುಕ್ತಾ ಇರುವಂತಹ ದಾರಿ ಸಿಗುತ್ತೆ. ಆ ದಾರಿ ಆ ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಈ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ. 1111 ನಿಮಗೆ ಸುಮ್ಮನೆ ಕಾಣಿಸೋದಿಲ್ಲ, ಎಲ್ರಿಗೂ ಕಾಣಿಸೋದಿಲ್ಲ. ಅದು ಕೆಲವ್ರಿಗೆ ಮಾತ್ರ ಕಾಣಿಸೋದು. ಯಾರ ಜೊತೆ ಏಂಜಲ್ಸು ಕಮ್ಯುನಿಕೇಟ್ ಮಾಡಬೇಕು ಅಂದ್ಕೊಳ್ತಾರೆ ಅವ್ರ ಜೊತೆ ಮಾತ್ರ, ಯಾರಿಗೆ ಈ ಒಂದು ಬ್ಲೆಸ್ಸಿಂಗ್ ಸಿಗಬೇಕು ಅವ್ರಿಗೆ ಮಾತ್ರ ಈ ಒಂದು 1111 ಟೈಮ್ ಕಾಣಿಸ್ತಾ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ಸಿಕ್ಕಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಸಿಕ್ಕಿದ್ರೆ ಇದು ಖಂಡಿತವಾಗ್ಲೂ ಬ್ಲೆಸ್ಸಿಂಗ್. ಯಾಕಂದರೆ ಇದು ತುಂಬಾ ಹೈ ವೈಬ್ ಎನರ್ಜಿ ವಿಡಿಯೋ ಇದು. ಇದರಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಏಂಜಲ್ಸು ನಿಮ್ಮ ಜೊತೆ ಇದ್ದಾರೆ. ಕಿಂಗ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ನೋಡಿ ಫ್ರೆಂಡ್ಸ್. ಕಿಂಗ್ ಆಫ್ ಪೆಂಟಕಲ್, ಈ ಒಂದು ಹೈ ವೈಬ್ ಎನರ್ಜಿಗೆ ನೀವು ಹೋಗ್ತೀರಾ. ನಿಮಗೆ ಹಣಕಾಸಿನ ಪ್ರಾಬ್ಲಮ್ಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ. ಒಂದು ಒಳ್ಳೆ ಜಾಬ್ ಸಿಗ್ಬೋದು, ಒಳ್ಳೆ ಬಿಸ್ನೆಸ್ ಇದು ಮಾಡೋಕ್ಕೆ ಶುರು ಮಾಡ್ತೀರಾ. ಮತ್ತು ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅಂತ ಅರ್ಥ. ನೀವು 1111ಗೆ ಗುಡ್ ನ್ಯೂಸ್ ಸಿಗುತ್ತೆ. ಮತ್ತು ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ಒಂದು ಹೊಸ ಎನರ್ಜಿಗೆ ನೀವು ಹೋಗ್ತೀರಾ. ನಿಮ್ಮ ಸಾಲಗಳಿದ್ರೆ ಅದನ್ನೆಲ್ಲ ತೀರಿಸ್ಕೊಳ್ತೀರಾ. ನಿಮ್ಗೆ ಏನಾದರೂ ಬರಬೇಕಾಗಿರೋ ಹಣ ಸ್ಟಕ್ ಆಗಿದ್ರೆ ಅದು ಬರುತ್ತೆ ನಿಮಗೆ. ಮತ್ತು ನೀವು ಒಂದು ಒಳ್ಳೆ ಸ್ಟ್ರಾಂಗ್ ಪರ್ಸ್ನಾಲಿಟಿಯಾಗಿ ಡೆವಲಪ್ ಆಗ್ತೀರಾ. ನೀವು ನಿಮ್ಮನ್ನು ಟೇಕ್ ಕೇರ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿರೋರನ್ನ, ನಿಮ್ಮ ಫ್ಯಾಮಿಲಿನ ಕೂಡ ಟೇಕ್ ಕೇರ್ ಮಾಡ್ತೀರಾ. ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ಬಿಲ್ಡ್ ಮಾಡ್ಕೊಳ್ತೀರಾ. ಕಿಂಗ್ ಆಫ್ ಪೆಂಟಕಲ್ ಎನರ್ಜಿ ನಿಮಗೆ ಸಿಗುತ್ತೆ. ಆ ಒಂದು ಎನರ್ಜಿನ ಕ್ಲೇಮ್ ಮಾಡಿ, ಮರಿಬೇಡಿ. ಡೋಂಟ್ ಮಿಸ್ ದಿಸ್ ವಿಡಿಯೋ, ಡೋಂಟ್ ಇಗ್ನೋರ್ ದಿಸ್ ವಿಡಿಯೋ, ಶೇರ್ ದಿಸ್ ವಿಡಿಯೋ. ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಯಾವಾಗ ಶೇರ್ ಮಾಡ್ತೀರಾ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಜಡ್ಜ್ಮೆಂಟ್, ಯು ವಿಲ್ ಗೆಟ್ ದಟ್ ಜಡ್ಜ್ಮೆಂಟ್. ಯು ಹ್ಯಾವ್ ಟು ಶೇರ್ ಇಟ್ ವಿತ್ ಎವ್ರಿಬಡಿ. ಎಲ್ಲರ ಜೊತೆ ಶೇರ್ ಮಾಡಿದಾಗ ನಿಮಗೆ ಮಲ್ಟಿಪಲ್ ಫೋಲ್ಡ್ಸಲ್ಲಿ ನಿಮಗೆ ಆ ಒಂದು ಪಾಸಿಟಿವಿಟಿ ಎಲ್ಲ ಸಿಗುತ್ತೆ. ಮಲ್ಟಿಪಲ್ ಫೋಲ್ಡ್ಸಲ್ಲಿ ಅಬಂಡೆನ್ಸ್ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ. ಸೊ ಶೇರ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಯಾವಾಗ ನೀವು ಕ್ಲಿಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಆವಾಗ ನೀವು ಬೇರೆಯವ್ರ ಜೊತೆ ಹಂಚ್ಕೊಳ್ತಾ ಇದ್ದೀರಾ, ಖುಷಿನ ಹಂಚ್ಕೊಳ್ತಾ ಇದ್ದೀರಾ, ಸಂತೋಷನ ಹಂಚ್ಕೊಳ್ತಾ ಇದ್ದೀರಾ. ಸೊ ನಿಮಗೆ ಮಲ್ಟಿಪಲ್ ಫೋಲ್ಡಲ್ಲಿ ನೀವು ಅಂದ್ಕೊಂಡಿರೋದಾಗುತ್ತೆ, ನಿಮ್ಮ ಕೆಲಸಗಳಾಗುತ್ತೆ, ಮತ್ತು ನೀವು ಅಭಿವೃದ್ಧಿ ಹೊಂದ್ತೀರಾ. ಸೊ ಯಾವಾಗಲೂ ಅಷ್ಟೇ ಶೇರಿಂಗ್ ಈಸ್ ಕೇರಿಂಗ್. ಸೊ ಅದನ್ನು ಮರಿಬೇಡಿ. ಮತ್ತು ನಿಮ್ಮ ಸ್ಪೆಷಲಿ ನಾನು ನೋಡ್ತಾ ಇರೋದೇನೆಂದರೆ ಹಣಕಾಸಿನ ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ. ನಾಳೆ 1111ಗೆ ನಿಮಗೆ ತುಂಬ ಖುಷಿ ತಂದುಕೊಡುತ್ತೆ. ನಿಮಗೆ ಸಿಕ್ಕಿದಂತಹ ಗುಡ್ ನ್ಯೂಸ್ನ ಮತ್ತೆ ವಾಪಸ್ ಬಂದು ಶೇರ್ ಮಾಡಿ ಕಾಮೆಂಟಲ್ಲಿ, ಮರಿಬೇಡಿ. ನೀವು ಕ್ಲೇಮ್ ಮಾಡಿಲ್ಲ ಅಂದರೆ, ಡೌಟ್ಫುಲ್ ಎನರ್ಜಿನಲ್ಲಿದ್ದರೆ ಈ ಕೆಲಸ ಆಗೋದಿಲ್ಲ, ನೀವು ಅಂದ್ಕೊಂಡಿರೋದಾಗೋದಿಲ್ಲ. ಸೊ ನೀವು ತುಂಬ ಪಾಸಿಟಿವ್ ಆಗಿ ಅಂದ್ಕೊಂಡು ನೀವು ಕಾಮೆಂಟ್ ಮಾಡಬೇಕು. ಖುಷಿಯಿಂದ ಕಾಮೆಂಟ್ ಮಾಡಬೇಕು. ರಿಸೀವ್ ಮಾಡೋದಕ್ಕೆ ರೆಡಿ ಇರಬೇಕು. ನೀವು ರಿಸೀವ್ ಮಾಡೋದಕ್ಕೆ ರೆಡಿ ಇಲ್ಲ ಅಂದರೆ ಯೂನಿವರ್ಸ್ ಕೂಡ ನಿಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ರಿಸೀವ್ ಮಾಡಬೇಕು ಅಂದರೆ ಆ ಒಂದು ಹೈ ವೈಬ್ ಎನರ್ಜಿನಲ್ಲಿ ಆಕ್ಸೆಪ್ಟ್ ಮಾಡಬೇಕು, ಕ್ಲೇಮ್ ಮಾಡಬೇಕು ಈ ಎನರ್ಜಿನ. 1111 ಎನರ್ಜಿ ತುಂಬಾ ಹೈ ಎನರ್ಜಿ ಇದು. ಈ ನಂಬರ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ಯು ಆರ್ ಬ್ಲೆಸ್ಡ್ ಆ್ಯಂಡ್ ಯು ಆರ್ ಗೈಡೆಡ್ ಬೈ ದ ಏಂಜಲ್ಸ್. ಯಾಕಂದರೆ ನಿಮ್ಮ ಲೈಫಲ್ಲಿ ಕಾನ್ಸ್ಟೆಂಟ್ಲಿ ಪ್ರಾಬ್ಲಮ್ಸ್ ಬರ್ತಾನೆ ಇದೆ, ಸ್ಟ್ರಗಲ್ ಮಾಡ್ತಾನೆ ಇದ್ದೀರಾ. ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಈ ನಂಬರ್ಸ್ನ ನಿಮಗೆ ತೋರಿಸ್ತಾ ಇರೋದು, ಈ ನಂಬರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಸಡನ್ನಾಗಿ ನೀವು 1111 ನೋಡೋದಕ್ಕೆ ಹೇಗೆ ಸಾಧ್ಯ? ಅದು ಕಂಟಿನ್ಯೂಸ್ಲಿ ಎಷ್ಟು ಸಾರಿ ನೋಡಿದ್ದೀರಾ ನೀವು? ಕಾಮೆಂಟಲ್ಲಿ ತಿಳಿಸಿ ನನಗೆ. ಡೈಲಿ ನೋಡ್ತೀರಾ?
ಮೋಸ್ಟ್ ಆಫ್ ದ ಪೀಪಲ್ ಡೈಲಿ ನೋಡ್ತಾರೆ. ಸಡನ್ನಾಗಿ 11 ಟೈಮ್ಗೆ ನೀವು ಕ್ಲಾಕ್ ನೋಡ್ತೀರಾ. ಯಾಕೆ ಅಂದರೆ ಏಂಜಲ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಅವ್ರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಕೊಡ್ತಾರೆ ಅಂದರೆ ಅವರು ನಂಬರ್ಸ್ ಮೂಲಕ ಕೊಡ್ಬೋದು, ಈ ರೀತಿ ವಿಡಿಯೋಸ್ ಮೂಲಕ. ಈ ಒಂದು ವಿಡಿಯೋ ಮಾಡ್ತಾ ಇರೋದೇ ನನ್ನ ಏಂಜಲ್ಸ್ ಗೈಡೆನ್ಸ್ ಮೇಲೆ. ಸೊ ಆ ಕಾರಣದಿಂದ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ 11 ಗುಡ್ ನ್ಯೂಸ್ನ ಕೇಳಿ. ಧನ್ಯವಾದಗಳು.